ಪಾರ್ಕ್ನಲ್ಲಿ ಪಬ್ಲಿಕ್ ಟಿವಿಯ ಲೋಗೋ ನೋಡಿದ ತಕ್ಷಣವೇ ಪಬ್ಲಿಕ್ ಟಿವಿಯನ್ನು ಚೀಮಾರಿ ಹಾಕಿ ಹೊರಗಡೆ ಕಳಿಸಿದಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ನಾವು ಉತ್ತರ ಭಾರತದಲ್ಲಿ ನೋಡ್ತಾ ಇದ್ವಿ. ಉತ್ತರ ಭಾರತದಲ್ಲಿ ಗೋಧಿ ಮೀಡಿಯಾ ಅಂತೇಳಿ ಚೀಮಾರಿ ಹಾಕೋದನ್ನು ನೋಡ್ತಾ ಇದ್ವಿ. ನಮ್ಮ ಕರ್ನಾಟಕದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಪಬ್ಲಿಕ್ ಟಿವಿಯ ವರದಿಗಾರರನ್ನು ಅಲ್ಲಿಂದ ಕಳಿಸಿದಂಥದ್ದನ್ನು ನಾವು ನೋಡಿದ್ದೇವೆ. ಹಿಂದೆ 6 ತಿಂಗಳ ಹಿಂದೆ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ರಿಪಬ್ಲಿಕ್ ಕನ್ನಡದವರಿಗೆ ಚೀಮಾರಿ ಹಾಕಿದ್ದನ್ನು ನಾವು ನೋಡಿದ್ವಿ. ಇವತ್ತು ಪಬ್ಲಿಕ್ ಟಿವಿಯವ್ರನ್ನ ಚೀಮಾರಿ ಆಗ್ತಾ ಇರುವಂಥದ್ದು ಗೋಧಿ ಮೀಡಿಯಾ ಅಂತ ಹೇಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದರೆ ನಮ್ಮ ಕರ್ನಾಟಕದ ಸ್ಯಾಟಲೈಟ್ ಚಾನಲ್ಗಳು ಇರುವುದೇ ಬೆರಳೆಣಿಕೆಯಷ್ಟು. ಇವರಿಗೆ TRPನೂ ಇಲ್ಲ, ಇವರಿಗೆ ಕಮರ್ಷಿಯಲು ಇಲ್ಲ, ಏನೂ ಇಲ್ಲ. ಇವರು ಚಾನೆಲ್ ನಡೆಸ್ತಾ ಇದ್ದಾರೆ. ಸತ್ಯದ ಪರವಾಗಿ ನಾವು ಮಾತನಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ನಿಮ್ಮನ್ನು ಹೊರಗಡೆ ಹೋಗಿ ಅಂತೇಳಿ ಒಬ್ಬ ಸಾರ್ವಜನಿಕರು ಒಂದು ಸ್ಯಾಟಲೈಟ್ ಚಾನೆಲ್ಗಳನ್ನು ಹೊರಗಡೆ ಕಳಿಸ್ತಾರೆ ಗೋಧಿ ಮೀಡಿಯಾ ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಯಾವ ಪರಿಸ್ಥಿತಿಗೆ ಬಂದಿದ್ದಾವೆ. ಪಕ್ಷಪಾತ ಮಾಡಿಕೊಂಡು ರಾಜಕಾರಣಿಗಳ ಮನೆ ಮತ್ತು ಬಾಗಿಲುಗಳನ್ನು ಕಾಯ್ಕೊಂಡು ಉಳ್ಳವರ ಪರವಾಗಿ ದನಿ ಎತ್ಕೊಂಡು ಉಳ್ಳವರಿಗೆ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳುವಂತಹ ಸ್ಯಾಟಲೈಟ್ ಚಾನೆಲ್ಗಳಿಗೆ ಇದು ಆಗ್ತಾ ಇರುವಂತಹ ಮುಖಭಂಗ ಇದೆಯಲ್ಲ, ಇದು ಪಾಠ ಆಗಬೇಕು. ಇದು ಪಾಠ ಆಗಲಿಲ್ಲ ಅಂತಂದರೆ ಇವತ್ತೇ ಈ ಪರಿಸ್ಥಿತಿಯಲ್ಲಿದ್ದೀರಿ, ಮುಂದೆ ಇನ್ನು ಯಾವ ಪರಿಸ್ಥಿತಿಗೆ ಹೋಗ್ತೀರಿ? ಸ್ಯಾಟಲೈಟ್ ಚಾನೆಲ್ಗಳೇ ಬದಲಾಗಿ ನೀವು ಬದಲಾಗದ ಹೋದರೆ ಜನ ನಿಮ್ಮನ್ನು ಬದಲಾಯಿಸ್ತಾರೆ. ಈಗಾಗಲೇ ರಿಮೋಟ್ನಲ್ಲಿ ನಿಮ್ಮ ಚಾನಲ್ಗಳನ್ನೆಲ್ಲ ಬದಲಾಯಿಸ್ತಾನೇ ಇದ್ದಾರೆ. ಆದರೂ ಸಹ ನಿಮಗೆ ನಮ್ಮ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಯಾರು ಕಾರಣ ಅಂತೇಳಿ ನಿಮಗೆ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ನಿಮಗೆ ಬರ್ತಾ ಇಲ್ಲ. ನಾವು ಹೇಳ್ತಾ ಇರುವಂಥದ್ದು, ನಾವು ಒಬ್ಬ ಮಾಧ್ಯಮದವರಾಗಿ ನಿಮ್ಮ ತಪ್ಪುಗಳನ್ನು ಹೇಳ್ತಾ ಇರುವಂಥದ್ದು. ಈ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರ, ಪತ್ರಿಕೋದ್ಯಮ ಪತ್ರಕರ್ತರಿಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಯಾರೋ ಉಳ್ಳವರ ಪರವಾಗಿ ಹೋಗಿ ಅವನಿಗೇನೋ ಹುಜೂರ್ ಅಂದ್ಕೊಂಡು ರಾಜಕೀಯ ಪಕ್ಷಗಳ ಕಚೇರಿಗಳ ಮುಂದೆ ಲೋಗೋ ಹಿಡ್ಕೊಂಡು ನಿಂತ್ಕೊಂಡಿರ್ತೀರಿ, ಅವ್ರ ಮನೆಯಲ್ಲಿ ನಿಂತ್ಕೊಂಡಿರ್ತೀರಿ. ಒಂದು ದೆಹಲಿನಲ್ಲಿ ಇಷ್ಟೆಲ್ಲ ಹೋರಾಟ ನಡೀತಾ ಇದೆ, ಇಷ್ಟೆಲ್ಲ ಗಲಾಟೆ ನಡೀತಾ ಇದೆ, ಲಾಠಿ ಚಾರ್ಜ್ ಆಗ್ತಾ ಇದೆ, ನೈತಿಕ ಪೊಲೀಸ್ಗಿರಿ ನಡೀತಾ ಇದೆ, ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಅದರ ಕಡೆ ಬಹಳಷ್ಟು ಚಾನೆಲ್ಗಳು ನೆನ್ನೆ ನಾವು ನೋಡ್ತಾ ಇದ್ವಿ. ಬಹಳಷ್ಟು ಚಾನೆಲ್ಗಳಲ್ಲಿ ಆ ಸುದ್ದಿನೇ ಇಲ್ಲ. ಒಂದು ಮರಣದ ಸುದ್ದಿಯನ್ನು ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ತೋರಿಸ್ಕೊಂಡು ಇಂಥ ರಾಜಧಾನಿಯಲ್ಲಿ ನಡೀತಾ ಇರುವಂತಹ ಹೋರಾಟಗಳ ಬಗ್ಗೆ ಜವಾಬ್ದಾರಿಯುತವಾದಂತಹ ಕೆಲವು ಮಾಧ್ಯಮಗಳು ತೋರಿಸೇ ಇಲ್ಲ. ಇಲ್ಲಿ ಪೊಲೀಸರು ಅಲ್ಲದಂತಹ ಕೆಲವರು ಲಾಠಿ ಹಿಡ್ಕೊಂಡು ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡುವಂಥವ್ರು ಯಾರು ಎಂಬ ಪ್ರಶ್ನೆ ಮಾಡಬೇಕಾಗಿದ್ದಂಥ ಮೀಡಿಯಾಗಳು. ಇವತ್ತು ಮೀಡಿಯಾಗಳಿಗೆ ಬದ್ಧತೆ ಇಲ್ಲ, ನೈತಿಕತೆ ಇಲ್ಲ, ಮೌಲ್ಯಗಳಿಲ್ಲ. ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರಿಗೆ ನಾವು ನೆನ್ನೆನೂ ಹೇಳಿದ್ದೆ, ಸ್ವಾಮಿ ಮುಂದಾಳತ್ವ ತೆಗೆದುಕೊಳ್ಳಿ, ನೀವು ಕನ್ನಡದ ಹಿರಿಯ ಪತ್ರಕರ್ತರು, ನೀವು ಕನ್ನಡದ ಅನುಭವಿ ಪತ್ರಕರ್ತರು, ಜವಾಬ್ದಾರಿ ತೆಗೆದುಕೊಳ್ಳಿ. ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳನ್ನು ಕೂರಿಸ್ಕೊಳ್ಳಿ. ಇರುವಂತಹ ಚಾನೆಲ್ಗಳು TV9 ಒಂದಿದೆ, ಏಷ್ಯಾನೆಟ್ ಸುವರ್ಣ ಇದೆ, ಪಬ್ಲಿಕ್ ಟಿವಿ ಇದೆ, ನ್ಯೂಸ್ 18 ಇದೆ, TV5 ಇದೆ, ಗ್ಯಾರಂಟಿ ಇದೆ, ನ್ಯೂಸ್ ಫಸ್ಟ್ ಇದೆ. ಈಗ ಅಲ್ಲಲ್ಲಿ ವಿಸ್ತಾರ ಅದು ಇದು ಬರ್ತಾ ಇದ್ದಾವೆ. ಈ ಎಲ್ಲವನ್ನೂ ಸೇರಿಸ್ಕೊಳ್ಳಿ. ನೀವು ಸ್ಯಾಟಲೈಟ್ ಚಾನೆಲ್ಗಳು ಇರೋದೇ ಒಂದು 7-8 ಜನ ಇದ್ದೀರಿ. ನೀವು ಕುತ್ಕೊಂಡು ಮಾತಾಡಿ, ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಅಂತ ಮಾತಾಡಿ. ನೀವು ಸತ್ಯದ ಪರವಾಗಿ ಮಾತನಾಡಬೇಕು. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಮಾನವಾಗಿ ಅವರ ತಪ್ಪುಗಳನ್ನು ಎತ್ತಿ ತೋರಿಸಿ ಜನರ ಧ್ವನಿಯಾಗಬೇಕಾಗಿರುವಂಥ ಕರ್ತವ್ಯ ನಿಮ್ಮದು. ನಾವು ಯಾಕೆ ಅಂದರೆ ಕರ್ನಾಟಕದಲ್ಲಿ ನೀವು ನೋಡ್ಕೊತಾ ಬಂದರೆ ಸ್ಯಾಟಲೈಟ್ ಚಾನಲಲ್ಲಿ ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂತಹ ಹಿರಿಯ ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂಥವರು ಯಾರೂ ಇಲ್ಲ. ಅದರಲ್ಲಿ ಸ್ವಲ್ಪ ಹೆಸರುವಾಸಿಯಾಗಿ ಸ್ವಲ್ಪ ಆಲ್ರೈಟ್ ರಂಗಣ್ಣ ಅಂತ ಹೇಳ್ಕೊಂಡಿರುವಂಥ ರಂಗಣ್ಣನವರು ಈ ಕೆಲಸ ಮಾಡಬೇಕಾಗಿತ್ತು. ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಅದೇ ಪಬ್ಲಿಕ್ ಟಿವಿಯ ಲೋಗವನ್ನು ನೋಡಿದ ತಕ್ಷಣ ಅದೇ ಪ್ರತಿಭಟನಾಕಾರರು ನಡಿರಿ ಹೊರಗಡೆ ಅಂತೇಳಿ ಹೊರಗಡೆ ದಬ್ಬುತ್ತಾರೆ ಅಂತಂದರೆ ಯಾವ ಪರಿಸ್ಥಿತಿಗೆ ಹೋಗಿದ್ದೀರಿ ನೀವು? ಯಾವ ಪರಿಸ್ಥಿತಿಗೆ ನೀವು ಹೋಗಿದ್ದೀರಿ? ಒಂದು ಸಾರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ.
ಒಂದು ಸಾರಿ ನಿಮಗೆ ನೀವು ಪ್ರಶ್ನೆ ಮಾಡಿಕೊಳ್ಳಿ, ನೀವು ಯಾವ ಪರಿಸ್ಥಿತಿಗೆ ತಲುಪಿದ್ದೀರಿ, ಪತ್ರಿಕೋದ್ಯಮ ಯಾವ ಸ್ಥಿತಿಗೆ ತಲುಪ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ. ಕೂಗಾಡ್ತೀರಿ, ಅರ್ಚಾಡ್ತೀರಿ, ಎಲ್ಲವನ್ನೂ ಮಾಡ್ತೀರಿ. ಇವತ್ತು ಯೂಟ್ಯೂಬರ್ಸ್ಗಳು ಕೆಲವು ಪ್ರಾಮಾಣಿಕವಾಗಿ ವರದಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಯೂಟ್ಯೂಬರ್ಸ್ಗಳು ರೆವಿನ್ಯೂ ಅದು ಇದು ಅಂದ್ಕೊಂಡು ವ್ಯೂಸು ಅಂದ್ಕೊಂಡು ಸುಳ್ಳುಗಳು ಹೇಳ್ತಾ ಇದ್ದಾರೆ. ಸ್ಯಾಟಲೈಟ್ ಚಾನಲಲ್ಲಿದ್ದಂತಹ ಯೂಟ್ಯೂಬರ್ಸು ಹೊರಗಡೆ ಬಂದು ಯೂಟ್ಯೂಬ್ ಚಾನಲ್ಗಳನ್ನು ಮಾಡ್ಕೊಂಡಿದ್ರು ಸಹ ಸ್ವತಂತ್ರವಾಗಿ ಯೂಟ್ಯೂಬಿಂದ ಅರ್ನಿಂಗ್ ಬರ್ತಾ ಇರುತ್ತೆ. ಆದರೂ ಸಹ ಧ್ವನಿ ಎತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಹೆಡ್ಲೈನ್ಗಳನ್ನು ಕೊಡ್ತಾರೆ, ಏನೋ ನೋಡಬೇಕು, ನಮ್ಮ ಚಾನಲ್ ನೋಡಬೇಕು ಅಂತಾರೆ ಹೊರತು ನಮಗೆ ಸಿಕ್ಕಿರುವಂತಹ ಅವಕಾಶವನ್ನು ಸಾಕು. ಯೂಟ್ಯೂಬ್ ಒಂದಷ್ಟು ರೆವೆನ್ಯೂ ಕೊಡುತ್ತೆ. ಆ ರೆವೆನ್ಯೂವನ್ನು ಇಟ್ಕೊಂಡು ಸತ್ಯದ ಪರವಾಗಿ ಮಾತನಾಡಬೇಕಾದಂಥ ಕೆಲವು ಯೂಟ್ಯೂಬರ್ಸ್ಗಳು ಸಹ ಅದನ್ನು ಮರ್ತಿರುವಂತ ಕಾಣ್ತಾ ಇದೆ. ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ದೇಶದ ಪ್ರಜೆಗಳಿದ್ದೀವಿ, ಈ ದೇಶದ ಸಂವಿಧಾನವನ್ನು ಗೌರವಿಸ್ತಾ ಇದ್ದೀವಿ. ಆ ಸಂವಿಧಾನವನ್ನು ನಾವು ಕಾಪಾಡಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾ ಇದ್ದಾರೆ. ಅದನ್ನು ಪ್ರಶ್ನೆ ಮಾಡಬೇಕಾಗುವಂತಹ ಪರಿಜ್ಞಾನವು ನಮಗೆ ಇಲ್ಲ ಅಂತಂದರೆ ನಾವು ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ? ಇವತ್ತು ಕಣ್ಣು ಮುಂದೆ ಇದೆ ಸ್ಯಾಟಲೈಟ್ ಚಾನೆಲ್ಗಳ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತೇಳಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಆಡಳಿತ ಪಕ್ಷ ವಿರೋಧ ಪಕ್ಷದವರಿಗೆ ಒಂದಷ್ಟು ಜನರಿಗೆ ನಿಮಗೆ ವಕ್ತಾರ ಅಂತ ಕೊಟ್ಟಿದ ತಕ್ಷಣವೇ ಅವ್ರನ್ನ ಕೂರಿಸ್ಕೊಂಡು ಅವ್ರ ಹಿಂದೆ ಮುಂದೆ ಇಲ್ಲ ಏನಿಲ್ಲ ಕೂರಿಸ್ಕೊಂಡು ಅವರನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅವ್ರನ್ನೇ ಮಹಾನ್ ಅಂತ ತೋರಿಸುವಂತಹ ನೀವುಗಳು ಸತ್ಯ ಅಸತ್ಯದ ಬಗ್ಗೆ ಮಾತಾಡಬೇಕಾಗಿತ್ತು. ಹೆಚ್ಚು ದಿವಸ ಆಗಿಲ್ಲ, ಸ್ಯಾಟಲೈಟ್ ಚಾನಲ್ಗಳ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. ಯಾತಕ್ಕೆ ಆಕ್ರೋಶಗೊಂಡಿದ್ದಾರೆ, ಇಲ್ಲಿ ನಮ್ಮ ತಪ್ಪುಗಳು ಏನು ಅಂತೇಳ್ಬಿಟ್ಟು ನೀವು ತಿಳ್ಕೊಳ್ಬೇಕಾಗಿತ್ತು. ಇನ್ನೊಂದು ಕೆಲವು ದಿನಗಳು, ಹೆಚ್ಚು ದಿನ ಇಲ್ಲ, ಸ್ಯಾಟಲೈಟ್ ಚಾನಲ್ಗಳನ್ನ ಜನ ಪೂರ್ತಿ ಮರ್ತೇ ಬಿಡ್ತಾರೆ. ನೀವು ಯಾವ ಪರಿಸ್ಥಿತಿಗೆ ಬರ್ತೀರಿ ಇದೇ ರೀತಿ ಮುಂದುವರೆದ್ರೆ ಅಂದರೆ ಜನ ನಿಮ್ಮ ಲೋಗೋ ನೋಡಿದ್ರೆ ಹಿಂದೆ ಪತ್ರಕರ್ತರು ಅಂತಂದರೆ ಗಡ ಗಡ ನಡುತ್ತಾ ಇದ್ರು. ಲೋಗೋ ನೋಡಿದ ತಕ್ಷಣ ಗಡ ನಡುತ್ತಾ ಇದ್ರು. ಇವತ್ತು ಪತ್ರಕರ್ತರು ಸ್ಯಾಟಲೈಟ್ ಚಾನೆಲ್ಗಳು ಅಂದ ತಕ್ಷಣ ಏನು ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತೇಳಿ ಹೇಳಿ ಕಳಿಸ್ತಾರೆ ಅಂತಂದರೆ ಅದಕ್ಕೂ ಒಂದು ವಿಷಯ ಇಟ್ಕೊಂಡಿರ್ತೀರಿ ನೀವು. ಅವರು ಎಡಪಂಥೀಯರು ಅಂತೀರಿ, ಇವರು ಬಲಪಂಥೀಯರು ಅಂತೀರಿ, ಅದನ್ನು ಏನೋ ಮಾಡಲಿಕ್ಕೆ ಹೋಗ್ತೀರಿ. ಇವತ್ತು ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂಥ ಒಬ್ಬರು ಸಂಪಾದಕ ಸ್ಥಾನದಿಂದಲೇ ಕೆಳಗಡೆ ಇಳಿದ್ರು. ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂಥವರು ಅವರ ಚಾನಲ್ ಇವತ್ತು 5ನೇ ಪ್ಲೇಸಿಗೆ ಬಂದು ಕೂತೈತೆ. ಇದು ವಾಸ್ತವ ಸತ್ಯ. ಈ ಸತ್ಯವನ್ನು ಅರ್ಥಾಗ ಮಾತ್ರ ಪ್ರತಿಯೊಬ್ಬ ಪ್ರಾಮಾಣಿಕ ಪತ್ರಕರ್ತ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾನೆ. ಈ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಸದ್ಬಳಕೆ ಮಾಡ್ಕೊಳ್ತಾನೆ. ಯಾವನೋ ರಾಜಕಾರಣಿಗಳ ಮನೆ ಮುಂದೆ ಹೋಗಿ ಕೂತ್ಕೊಳ್ಳೋದಿಲ್ಲ. ರಾಜಕಾರಣಿಗಳಿಗೆ ಹುಜೂರ್ ಅನ್ನೋದಿಲ್ಲ. ತಿನ್ನೋದು 3 ತುತ್ತು ಅನ್ನ, ಹಾಕೋದು ಮೈ ಮುಚ್ಚೋದಕ್ಕೆ ಒಂಚೂರು ಬಟ್ಟೆ. ನಿಮಗೆ ವೃತ್ತಿಪರವಾಗಿ ನಿಮಗೆ ಗೌರವ ಸಿಗಬೇಕು ಅಂತಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಆವತ್ತು ಜನ ನಿಮ್ಮನ್ನು ಮೆಚ್ಚುತ್ತಾರೆ. ಸತ್ಯ ಯಾವತ್ತಿದ್ರೂ ಸಾಯೋದಿಲ್ಲ. ನಿಮಗೆ ತಾತ್ಕಾಲಿಕ ಸುಖ ಸಿಗ್ತಾ ಇದೆ. ಯಾವನೋ ರೆವೆನ್ಯೂ ಕೊಡ್ತಾನೆ, ಯಾವನೋ ಕಮರ್ಷಿಯಲ್ ಕೊಡ್ತಾನೆ, ಏನೋ ಮಾಡ್ತಾನೆ ಅಂತ ಹೋಗ್ತಾ ಇದ್ದೀರ ಹೊರತು ಅದರ ಹಿಂದೆ ದಯಮಾಡಿ ಹೋಗಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.